ಏನ್ ನಡೆಯುತ್ತೆ ಎಂಬುದಾಗಿ ಗೊತ್ತಿರುವ ಕಾರಣ ಒಳ್ಳೇದೇನಂತಂದ್ರೆ ಪರಿಶುದ್ಧಾತ್ಮ ದೇವರ ಮಾರ್ಗದರ್ಶನವನ್ನ ಕೇಳುವಾಗ ಇಲ್ಲಿ ಸತ್ಯವೇದ ಹೇಳುತ್ತೆ, ಅಪೊಸ್ತಲ ಪೌಲ ಅವರು ಸುವಾರ್ತೆಯನ್ನ ಎಲ್ಲಿ ಹೇಳ್ಬಾರ್ದಂತೆ, ಆಸಿಯಾ ಸೀಮೆಯಲ್ಲಿ ಹೇಳ್ಬಾರ್ದು ಎಂಬುದಾಗಿ ಪರಿಶುದ್ಧಾತ್ಮ ದೇವರು ತಡೆಯುವಂತವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ರಾತ್ರಿ ಕಾಲದಲ್ಲಿ ಒಂದು ಅವರಿಗೆ ದರ್ಶನ ಬರುತ್ತೆ. ಏನಂದ್ರೆ ಮೆಕೆದೋನಿಯಾ ಎಂಬತಕ್ಕಂಥ ಒಂದು ಸ್ಥಳಕ್ಕೆ ಬಂದು ಅವರು ಸುವಾರ್ತೆನ ಸಾರಬೇಕೆಂಬುದಾಗಿ, ಯಾವಾಗ ಮೆಕೆದೋನಿಯಾ ಎಂಬತಕ್ಕಂಥ ಸ್ಥಳಕ್ಕೆ ಸುವಾರ್ತೆ ಸಾರಬೇಕೆಂಬುದಾಗಿ ಒಂದು ದರ್ಶನ ಬರ್ತಾರೋ ಅವರು ಒಡನೆ ಹೋಗಿ ಆ ಪಟ್ಟಣಕ್ಕೆ ಸುವಾರ್ತೆ ಸಾರಲಿಕ್ಕೆ ಅವರು ಪ್ರಯಾಣ ಮಾಡ್ತಾರೆ. ಆ ಪ್ರಯಾಣ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಯ್ತು ಗೊತ್ತಾ? ಆ ಅಧ್ಯಯನ ಹಂಗೆ ಓದ್ತಾ ಬರುವಂತ ಸಮಯದಲ್ಲಿ ಅವರು ಸುವಾರ್ತೆನ ಸಾರಿ, ಅವರು ಸುವಾರ್ತೆ ಸಾರಲಿಕ್ಕೆ ಬಂದಿದ್ದಾರೆ ಎಂಬುದಾಗಿ ಗೊತ್ತಾಗ್ಲೇ ಅವರನ್ನ ತೆಗೆದುಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ ಎಂಬುದು. ಹಲ್ಲೆಲೂಯಾ. ದೇವರು ಹೇಳಿದ ಪ್ರಕಾರವಾಗಿ ಜೀವಿಸುವಾಗ, ದೇವರು ಹೇಳಿದ ಪ್ರಕಾರವಾಗಿ ಹೋಗುವಾಗ ಮುಂದೆಗಡೆ ಕೆಂಪು ಸಮುದ್ರನೂ ಬರುತ್ತೆ, ಮುಂದೆಗಡೆ ಹಲ್ಲೆಲೂಯಾ ಸೆರೆಮನೆ ಒಳಗಡೆನೂ ಹಾಕ್ತಾರೆ. ಹಲ್ಲೆಲೂಯಾ. ಅವ್ರು ಅಂದ್ಕೊಂಡಿರ್ಬೋದು ನಾವು ಆಸಿಯಾ ಸೀಮೆಯಲ್ಲಿ ಸುವಾರ್ತೆನ ಸಾರಬಾರ್ದು ಎಂಬುದಾಗಿ ಪರಿಶುದ್ಧಾತ್ಮ ದೇವರು ತಡೆದ್ರು. ಆದ್ರೆ ಇವಾಗ ಏನ್ ಮಾಡಿದ್ದಾರೆ? ಮೆಕೆದೋನಿಯಾ ಪಟ್ಟಣಕ್ಕೆ, ಫಿಲಿಪಿಯ ಪಟ್ಟಣಕ್ಕೆ ಸುವಾರ್ತೆ ಸಾರಲಿಕ್ಕೆ ದೇವರಾತ್ಮನ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ಇವಾಗ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಸುವಾರ್ತೆ ಹೇಳಕ್ಕೆ ಬಂದಂತ ನಮ್ಮನ್ನ ತೆಗೆದುಕೊಂಡು ಬಂದು ಏನ್ ಮಾಡಿದ್ದಾರೆ? ಕಾರಾಗೃಹದಲ್ಲಿ ಹಾಕಿದ್ದಾರೆ ಎಂಬುದಾಗಿ. ಅಂದ್ರೆ ನಾವು 11ನೇ ದಿನಕ್ಕೇನೆ ಎಲ್ಲಿಂದ ಹಲ್ಲೆಲೂಯಾ ಏನಂದ್ರೆ ಐಗುಪ್ತ ದೇಶದಿಂದ ಬರೀ 11ನೇ ದಿನಕ್ಕೆ ಕಾನಾನ್ ದೇಶಕ್ಕೆ ಮುಟ್ಟಬೇಕಾಗಿದ್ದಂತ ಪ್ರಯಾಣ ಯಾಕೆ 45 ವರ್ಷ ಹಿಡಿತು ಅಂತಂದ್ರೆ, ಅವರು ದೇವರು ಹೇಳಿದಂತ ಮಾತನ್ನ ಅನುಸರಿಸಿದ. ಮೊದಲದಾಗಿ ಅವ್ರು ಮಾಡಿದ ಕೆಲಸ ಏನಂತಂದ್ರೆ, ಅವರು 11ನೇ ದಿನಕ್ಕೆ ಹೋಗಿ ಸೇರ್ಬೇಕಾಗಿದ್ದಂತ ಒಂದು ಮಾರ್ಗವನ್ನ ದೇವರೇ ಹೇಳಿದ್ರು ಮೋಶೆಗೆ, ನೀನು ಆ ಕಾದೇಶ್ ಬರ್ನೆ ಎಂಬತಕ್ಕಂತ ಆ ಒಂದು ರೂಟ್ ಅಲ್ಲಿ ಟ್ರಾವೆಲ್ ಮಾಡೋದು ಬೇಡ, ನಾನು ಹೇಳತಕ್ಕಂತ ಬೇರೆ ಒಂದು ರೂಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕೆಂಬುದಾಗಿ. ಅಂದ್ರೆ ಐಗುಪ್ತ ದೇಶ ಬಿಟ್ಟು ಅವರು ಬರುವಾಗ ದೇವ್ರು ಹೇಳಿದ ಪ್ರಕಾರವಾಗಿ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ದೇವ್ರು ಹೇಳಿದ ಪ್ರಕಾರವಾಗಿ ಕೆಂಪು ಸಮುದ್ರ ಮಾರ್ಗವಾಗಿ ಅವರು ಹೆಜ್ಜೆ ಇಡ್ತಾ ಬರ್ತಾ ಇದ್ದಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದ್ರೆ, ಅವರು ದೇವರ ಆಲೋಚನೆ ಬಿಟ್ಟು, ದೇವರ ಕೈಯಲ್ಲಿರೋ ಬ್ಲೂ ಪ್ರಿಂಟ್ ಅನ್ನ ಬಿಟ್ಟು, ಅವ್ರು ಅಂದ್ಕೊಂಡಿರ್ತಕ್ಕಂಥ ಬ್ಲೂ ಪ್ರಿಂಟ್ ಅನ್ನ ಹಲ್ಲೆಲೂಯಾ ಅವ್ರು ಅಂದ್ಕೊಂಡಿರ್ತಕ್ಕಂಥ ಆಲೋಚನೆ ಪ್ರಕಾರವಾಗಿ ಅವ್ರು ಯಾವಾಗ ನಡ್ಕೊಳ್ಳಕ್ಕೆ ಶುರು ಮಾಡಿದ್ರು, ಆಗ 11 ದಿನಕ್ಕೆ ಮುಗಿಬೇಕಾಗಿದ್ದ ಪ್ರಯಾಣ ಏನಾಯ್ತು? 45 ವರ್ಷಗಳು ತೆಗೆದುಕೊಳ್ತು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಈ ಮುಂಚಾನೆ ವೇಳೆ ದೇವರು ನಮ್ಗೆ ಹೇಳುವಂತವರಾಗಿದ್ರೆ, ಅವರ ಒಂದು ಪ್ರಯಾಣ ಏನಾಗಿದೆ? ದೇವರು ಹೇಳಿದ ಪ್ರಕಾರವಾಗಿ ಅವರು ಮೆಕೆದೋನಿಯಾ ಎಂಬತಕ್ಕಂತಹ ಸೀಮೆ ಹೋಗಿ ಸುವಾರ್ತೆನ ಸಾರ್ತಾರೆ. ಹಲ್ಲೆಲೂಯಾ. ಸುವಾರ್ತೆನ ಸಾರಿದ ನಂತರ ಬೈಬಲ್ ಹೇಳುತ್ತೆ, ಅವ್ರನ್ನ ತೆಗೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಹಾಕುವಂತವರಾಗಿದ್ದಾರೆ. ಈ ಮುಂಚಾನೆ ವೇಳೆಯಲ್ಲಿ ಈ ಒಂದು ಸಂದೇಶದ ಮುಖಾಂತರವಾಗಿ ಇಲ್ಲಿ ನಿಂತು ದೇವರು ಹೇಳಿಕೆ ಬಯಸುವಂತ ಮಾತೇನಂತಂದ್ರೆ, ದೇವರು ಹೇಳಿದ ಪ್ರಕಾರವಾಗಿ ನೀನು ಜೀವಿಸೋದಾದ್ರೆ, ದೇವರು ಹೇಳಿ ಒಂದು ಹೆಜ್ಜೆನ ನೀನು ಇಟ್ಟಿರೋದಾದ್ರೆ, ದೇವರು ಹೇಳಿ ಒಂದು ತೀರ್ಮಾನ ತೆಗೆದುಕೊಂಡರಾಗಿರ್ತಾರೆ, ಅದು ಕಾರಾಗೃಹನೇ ಆಗಿದ್ರು ಕೂಡ, ಅದು ಜೈಲೇ ಆಗಿದ್ರು ಕೂಡ, ಆ ಜೈಲಿನ ಅಸ್ಥಿವಾರವನ್ನ ಸತ್ಯವೇದ ಪುಸ್ತಕ ಹೇಳುತ್ತೆ, ಅವರು ಕೈಗಳಿಗೆ ಕಾಲುಗಳಿಗೆ ಕೋಳವನ್ನ ಹಾಕಿಸಿಕೊಂಡು ಆ ಮಧ್ಯರಾತ್ರಿಯಲ್ಲಿ ಸ್ತುತಿ ಪದಗಳನ್ನ ಆಡ್ತಾ ಇದ್ರು ಎಂಬುದಾಗಿ ಜೈಲಲ್ಲಿರುವಂತ ಎಲ್ಲರೂ ಲಕ್ಷ ಬಿಟ್ಟು ಕೇಳ್ತಾ ಇದ್ರೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಆಗ ಅಕಸ್ಮಾತ್ ಆಗಿ ಭೂಕಂಪ ಉಂಟಾಯ್ತು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಆಗ ಜೈಲಿನ ಅಸ್ಥಿವಾರಗಳು ಕದಲಿದವು, ಸೆರೆಮನೆಯ ಎಲ್ಲ ಸರಪಣಿಗಳು ಕಳಚಿದವು ಎಂಬುದಾಗಿ. ದೇವರು ಹೇಳಿ ಒಂದು ಪ್ರಯಾಣ ಮಾಡುವಾಗ, ದೇವ್ರು ಹೇಳಿ ಒಂದು ನಿರ್ಧಾರ ತೆಗೆದುಕೊಳ್ಳೋದಾದ್ರೆ, ದೇವ್ರು ಹೇಳಿ ಹಲ್ಲೆಲೂಯಾ ಒಂದು ಡಿಸಿಷನ್ ನೀವು ಮಾಡಿರೋದಾದ್ರೆ, ಅದು ಕಾರಾಗೃಹದಲ್ಲಿ ಹೋಗಿ ನಿನ್ನ ಶತ್ರು ಬಂಧಿಸಿದ್ರು, ಮಧ್ಯರಾತ್ರಿಯಲ್ಲಿ ಕಾರಾಗೃಹದ ಅಸ್ಥಿವಾರವನ್ನ ಕೆಡವಿ ಹಲ್ಲೆಲೂಯಾ ಮತ್ತೆ ಅದು ಯಾವ ಕೆಲಸಕ್ಕೆ ಬರಬಾರ್ದು. ಹಲ್ಲೆಲೂಯಾ. ದೇವರ ಆಲೋಚನೆ ಮಾಡಬಹುದಾಗಿತ್ತು, ಸೆರೆಮನೆಯ ಬಾಗಿಲನ್ನ ಮಾತ್ರ ತೆಗೆದು ಅಪೊಸ್ತಲರ ಒಳಗಡೆ ಕರ್ಕೊಂಡು ಬರ್ಬೇಕೆಂಬುದಾಗಿ. ಆ ಪ್ರಕಾರವಾಗಲ್ಲ, ಸೆರೆಮನೆಯ ಅಸ್ಥಿವಾರವನ್ನೇ ಕದಲಿಸಿದ್ದಾರೆ ಅಂತಂದ್ರೆ ಮತ್ತೆ ಅದನ್ನೊಂದ್ಸರಿ ಅಲ್ಲಿ ಯಾರು ಏನ್ ಮಾಡಬಾರ್ದು? ಜೈಲಲ್ಲಿ ಕೂಡಾಕ್ಬಾರ್ದು ಎಂಬತಕ್ಕಂತ ಆಲೋಚನೆಯಿಂದ ಅವ್ರನ್ನ ದೇವರು ಹೊರಗಡೆ ಕರ್ಕೊಂಡ್ ಬಂದ್ರು. ಅದಕ್ಕೆ ಮುಂಚಾನೆ ಕಾಲ ಸಮಯದಲ್ಲಿ ಪವಿತ್ರಾತ್ಮಾನುಸಾರವಾಗಿ ನಡೆಯುವಾಗ ಏನೇ ಒಂದು ಸಮಸ್ಯೆಗಳು ಬಂದ್ರು, ಜೀವಿತದಲ್ಲಿ ಏನೇ ಒಂದು ಶೋಧನೆಗಳು ಬಂದ್ರು, ಆತ ನೀಡಿ ಒಂದು ಹೆಜ್ಜೆ ಇಟ್ಟಾಗ ನಾವು ಒಂದು ವಿಷಯವನ್ನ ದೇವರ ಹತ್ರ ಕೇಳಲಿಕ್ಕೆ ನಮಗೆ ಧೈರ್ಯ ಬರುತ್ತೆ. ಏನಂತಂದ್ರೆ, ಸ್ವಾಮಿ ನೀನ್ ಹೇಳಿ ಒಂದು ಕೆಲಸ ಮಾಡ್ಲಿಕ್ಕೆ ಬಂದೆ, ನೀನ್ ಹೇಳಿ ನಿರ್ಧಾರ ತೆಗೆದುಕೊಂಡೆ, ನೀನ್ ಹೇಳಿ ಈ ಹೆಜ್ಜೆನ ಮುಂದೆ ಇಡ್ತಿದ್ದೀನಿ, ಯಾಕೆ ಈ ಪ್ರಕಾರವಾಗಿ ಸಂಭವಿಸ್ತು, ಯಾಕೆ ನನ್ನ ಜೀವಿತದಲ್ಲಿ ಇದು ಸಂಭವಿಸ್ತು ಅಂತ ಕೇಳುವಾಗ ಹಲ್ಲೆಲೂಯಾ ದೇವರು ಹೇಳಿ ಹೆಜ್ಜೆ ಇಟ್ಟಿರುವಾಗ ಉತ್ತರವಾದಿ ಯಾರು? ಹಲ್ಲೆಲೂಯಾ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ? ದೇವರು ತೆಗೆದುಕೊಳ್ತಾರೆ. ಆದ್ರೆ ದೇವರ ಕೈಲಿರತಕ್ಕಂಥ ಬ್ಲೂ ಪ್ರಿಂಟ್ ಅನ್ನ ಬಿಟ್ಟು ನಮಗೆ ಇಷ್ಟ ಬಂದ ಹಾಗೆ ಒಂದು ಹೆಜ್ಜೆನ ಇಡುವಾಗ ಅಲ್ಲಿ ಏನಾಗಲ್ಲ ಅಂತಂದ್ರೆ, ಆತನ ಚಿತ್ತಕ್ಕೂ ನಮ್ಮ ಚಿತ್ತಕ್ಕೂ ವಿರುದ್ಧವಾಗಿರೋ ಕಾರಣ ಅಲ್ಲಿ ದೇವರು ಎಂಟ್ರಿ ಆಗ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಮುಂಚಾನೆ ವೇಳೆ ದೇವರು ನಮ್ಗೆ ಹೇಳ್ತಿರುವಂತಹ ಮಾತು, ದೇವರು ಹೇಳಿ ಒಂದು ಹೆಜ್ಜೆನ ಇಡುವಾಗ, ದೇವರು ಹೇಳಿ ಒಂದು ಕೆಲಸವನ್ನ ಮಾಡುವಾಗ ಖಂಡಿತವಾಗಿಯೂ ಪವಿತ್ರಾತ್ಮಾನುಸಾರವಾಗಿ ನಡೆಯುವಾಗ ನಮ್ಮನ್ನ ತೆಗೆದುಕೊಂಡು ಹೋಗಿ ಆ ಪ್ರಯಾಣ ಜೈಲಲ್ಲಿ ನಿಲ್ಲಿಸಿದ್ರು, ನಮ್ಮನ್ನ ಆ ಪ್ರಯಾಣ ತೆಗೆದುಕೊಂಡು ಹೋಗಿ ಹಲ್ಲೆಲೂಯಾ
ಹಡಗಿನಲ್ಲಿ ಪ್ರಯಾಣ ಮಾಡ್ತಿರುವಂತ ಸಮಯದಲ್ಲಿ ದೇವರು ಪೌಲ್ ಅವರಿಗೆ ಹೇಳ್ತಾರೆ, ನೀನೇನ್ ಮಾಡ್ಬೇಕಂತಂದ್ರೆ ನೀನೋಗಿ ಚಕ್ರವರ್ತಿಯ ಮುಂದೆಗಡೆ ನಿಲ್ಬೇಕು, ನೀನೋಗಿ ರೋಮ ಗೌರ್ಮೆಂಟಿನ ಮುಂದೆಗಡೆ ನಿಲ್ಬೇಕು. ಅದಕ್ಕೆ ಈ ಪ್ರಯಾಣದಲ್ಲಿ ಇರತಕ್ಕಂಥವ್ರನ್ನ ನಿನ್ನ ನಿಮಿತ್ತವಾಗಿ ಏನ್ ಮಾಡ್ತಿದ್ದೀನಿ, ಇವರ ಪ್ರಾಣವನ್ನ ಉಳಿಸಿಕೊಟ್ಟಿದ್ದೀನಿ, ನಿನ್ನ ಪ್ರಾಣಕ್ಕೆ ಯಾವುದೇ ಹಾನಿ ಆಗೋದಿಲ್ಲ ಎಂಬುದಾಗಿ. ನಾವು ಹಡಗಲ್ಲಿ ಪ್ರಯಾಣ ಮಾಡಿದ್ರು ಕೂಡ, ಅದು ಅಲ್ಲೆಲ್ಲೂಯ್ಯ ಸುವಾರ್ತೆ ಸಾರಲಿಕ್ಕೆ ನಾವು ನಡೆದು ಪ್ರಯಾಣ ಮಾಡ್ತಿದ್ರು ಕೂಡ, ದೇವರು ಹೇಳಿ ಒಂದು ಪ್ರಯಾಣ ಮಾಡುವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಜವಾಬ್ದಾರಿನ ಆತನು ತೆಗೆದುಕೊಂಡು ನಮ್ಮ ಜೀವಿತದಲ್ಲಿ ಅಂತ ಒಂದು ಜೈಲಿಂದ ಬಿಡುಗಡೆ ಮಾಡ್ಕೊಂಡ್ ಬರ್ತಾರೆ ಎಂಬುದಾಗಿ. ಅಂತ ಒಂದು ಅಲ್ಲೆಲ್ಲೂಯ್ಯ ಹಡಗು ಒಡೆಯಲ್ಪಟ್ಟರು ಕೂಡ ಹಲಗೆಯನ್ನ ಹಿಡಿದುಕೊಂಡು ಅಲ್ಲೆಲ್ಲೂಯ್ಯ ಹಲಗೆಯ ಮುಖಾಂತರವಾಗಿ ಈಜಿ ಏನ್ ಮಾಡ್ತಾರೆ, ಮೆಲಿತೆ ದೀಪಕ್ಕೆ ಅವರು ಸೇರ್ಲಿಕ್ಕೆ ಪರಿಶುದ್ಧಾತ್ಮ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ ಈ ಮುಂಚಾಣೆಗಳಲ್ಲಿ ದೇವರು ಹೇಳ್ತಿದ್ದಾರೆ. ಏನಂತಂದ್ರೆ ಮಾರ್ಗದರ್ಶನವನ್ನ ಪರಿಶುದ್ಧಾತ್ಮ ದೇವರ ಬಳಿಯಲ್ಲಿ ಕೇಳುವಾಗ ಆತನು ಕೊಡುತ್ತಾನೆ ಎಂಬುದಾಗಿ. 2 ಕೊರಿಂಥದವರಿಗೆ 3ನೇ ಅಧ್ಯಾಯದ 17ನೇ ವಾಕ್ಯ. 2 ಕೊರಿಂಥಲು 3 ಅಧ್ಯಾಯ 17 ವಚನ. 2 ಕೊರಿಂಥದವರಿಗೆ 3:17. ಸ್ತೋತ್ರ. ಆ ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಾನುಸಾರವಾದದ್ದೇ. 17ನೇ ವಾಕ್ಯ ಇರುತ್ತೆ, ಆ ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದನೋ ಅವರಿಗೆ ಬಿಡುಗಡೆ ಉಂಟು ಎಂಬುದಾಗಿ. ಅಂದ್ರೆ ಕ್ರಿಸ್ತನಲ್ಲಿ ಬರುವಾಗ ಪರಿಶುದ್ಧಾತ್ಮ ದೇವರು ಅಥವಾ ಆತ್ಮನಾಗಿರುವ ದೇವರು ಹೇಳುವ ಪ್ರಕಾರವಾಗಿ ನಾವು ಜೀವಿಸುವಾಗ ಈ ವಾಕ್ಯದ ಪ್ರಕಾರ ನಮ್ಮ ಜೀವಿತದಲ್ಲಿ ಏನಿರಲ್ಲ ಅಂತಂದ್ರೆ ಬಂಧನಗಳಿಲ್ಲದ ಹಾಗೆ, ನಮ್ಮ ಜೀವಿತದಲ್ಲಿ ಸ್ವತಂತ್ರ ಬರುವ ಹಾಗೆ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ. ಸ್ವತಂತ್ರ ಅಂದ್ರೆ ಏನು, ಇನ್ನು ಕೆಲವು ದಿನಗಳಲ್ಲಿ ಬರುತ್ತಲ್ಲ ಆ ಸ್ವತಂತ್ರ ಅಲ್ಲ. ಬೈಬಲ್ನ ಭಾಷೆಯಲ್ಲಿ ಹೇಳುವಾಗ ಸ್ವತಂತ್ರ ಅಂತಂದ್ರೆ 430 ವರ್ಷಗಳ ಕಾಲ ಏನ್ ಮಾಡಿದ್ರು, ಅವರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ರು. ಆದ್ರೆ ದೇವರ ಒಂದು ಸಮಯ ಬಂದಾಗ ಅವ್ರನ್ನ ಏನ್ ಮಾಡಿದ್ರು, 430 ವರ್ಷಗಳಾದ್ಮೇಲೆ ಮೋಶೆ ಎಂಬತಕ್ಕಂಥ ನಾಯಕನ ನೇತೃತ್ವದಲ್ಲಿ ಅವ್ರನ್ನ ಏನ್ ಮಾಡಿದ್ರು, ದೇವರು ಹೊರಗಡೆ ಕರ್ಕೊಂಡ್ ಬಂದ್ರು. ನಾವು ತಿಳ್ಕೊಂಡಿದೀವಿ ಇದೇ ಸ್ವತಂತ್ರ ಎಂಬುದಾಗಿ. 430 ವರ್ಷಗಳ ಕಾಲ ಏನ್ ಮಾಡಿದ್ರು, ಬಿಟ್ಟಿ ಕೆಲಸ ಮಾಡಿಸ್ತಕ್ಕಂಥ ಐಗುಪ್ತರ ಕೈಯಲ್ಲಿ ಬಹಳವಾಗಿ ಹಿಂಸೆ ಪಟ್ಟರು ಎಂಬುದಾಗಿ. ಒಂದು ಪ್ರಕಾರ ನೋಡುವಾಗ ಇದು ಸ್ವತಂತ್ರನೇ ಇಲ್ಲ ಅಂತ ಹೇಳಲ್ಲ. 430 ವರ್ಷಗಳ ಕಾಲ ಅವರು ಗುಲಾಮರಾಗಿದ್ರು, ಆಮೇಲೆ ಅವ್ರಿಗೆ ಏನಾಯ್ತು, ಬಿಡುಗಡೆ ಆಯ್ತು ಎಂಬುದಾಗಿ. ಆದ್ರೆ ಸತ್ಯವೇದ ಹೇಳುತ್ತೆ 430 ವರ್ಷಗಳಾದ್ಮೇಲೆ ಅವ್ರನ್ನ ಬಿಡುಗಡೆ ಮಾಡ್ಕೊಂಡು ಬಂದ್ರು ಕೂಡ ಅವರ ಒಳಗಡೆಯಲ್ಲಿ, ಅವರ ಮನಸ್ಸಿನಲ್ಲಿ ನಿಜವಾದ ಸ್ವತಂತ್ರ ಬಂದಿಲ್ಲ. ಯಾವಾಗ ಕೆಂಪು ಸಮುದ್ರ ಅವರ ಮುಂದೆಗಡೆ ಬರುತ್ತೋ ಆಗ ಅವರು ಮೋಶನ ನೋಡಿ ಗುಂಡುಗುಡ್ತಾರೆ. ಏನಂತಂದ್ರೆ ನಮ್ಮನ್ನ ಸಾಯ್ಲಿಕ್ಕೆ ನೀನ್ ಏನ್ ಮಾಡಿದ್ಯಾ, ಕೆಂಪು ಸಮುದ್ರದ ಮುಂದೆಗಡೆ ಕರ್ಕೊಂಡ್ ಬಂದಿದ್ಯಾ, ನಾವು ಐಗುಪ್ತ ದೇಶದಲ್ಲಿ ಅಲ್ಲೇ ಇದ್ರೆ ನಾವೇನ್ ಮಾಡ್ತಿದ್ವಿ, ಅಲ್ಲೇ ಏನೋ ಒಂದು ಕೆಲಸ ಮಾಡ್ಕೊಂಡು ಅವರ ಕೈಯಲ್ಲಿ ನಾವು ಸಾಯ್ತಾ ಇದ್ವಿ ಅಂತಂದ್ರೆ ಸ್ವತಂತ್ರ ಅನ್ನತಕ್ಕಂಥದ್ದು ಶರೀರಕ್ಕೂ ಬರುವಂತದ್ದಾಗಿದೆ, ಸ್ವತಂತ್ರ ಅನ್ನತಕ್ಕಂಥದ್ದು ಮನಸ್ಸಿಗೂ ಬರುವಂತದ್ದಾಗಿದೆ. ನಿಜವಾದ ಸ್ವತಂತ್ರ ಐಗುಪ್ತ ದೇಶನ ಬಿಟ್ಟು ಬಂದಿದ್ದಲ್ಲ, ನಿಜವಾದ ಸ್ವತಂತ್ರ ಐಗುಪ್ತ ನಮ್ಮ ಒಳಗಡೆಯಿಂದ ಹೊರಗಡೆ ಹೋಗ್ಬೇಕು. ಮತ್ತೆ ನಾನು ಹೇಳ್ತೀನಿ, ಹಲ್ಲೆಲೂಯಾ. ನಿಜವಾದ ಸ್ವತಂತ್ರ ಅನ್ನೋದು ನಾವು ಐಗುಪ್ತ ದೇಶದಿಂದ ಬಿಡುಗಡೆ ಆಗುವಂತದ್ದಲ್ಲ. ಐಗುಪ್ತ ದೇಶ ಅಂದ್ರೆ ನಮ್ಮ ಜೀವಿತಕ್ಕೆ ಏನು ಅಂತಂದ್ರೆ ನಾವು ಒಂದಿನ ಕಾರ್ಗತ್ತಲ್ಲಿ ಇದ್ವಿ, ಒಂದಿನ ಸತ್ಯವಾದ ದೇವರನ್ನ ತಿಳಿದುಕೊಳ್ಳದೆ ನಮ್ಗೆ ಹಲ್ಲೆಲೂಯಾ ಆ ಒಂದು ಜ್ಞಾನ ಇಲ್ಲದೆ ಆ ಒಂದು ಕಾರ್ಗತ್ತಲ ಒಳಗಡೆ ಮುಳುಗಿ ನಮಗೆ ಇಷ್ಟ ಬಂದಿದ್ದನ್ನು ನಾವು ಆರಾಧನೆ ಮಾಡುವಂತವರಾಗಿದ್ವಿ. ಆದ್ರೆ ಯಾವಾಗ ದೇವರ ಬೆಳಕು ನಮ್ಮ ಮೇಲೆ ಬರ್ತದೋ ಆಗ ಸತ್ಯವಾದ ದೇವರನ್ನ ನಿಜವಾದ ರಕ್ಷಕನ ತಿಳಿದುಕೊಂಡು ಬಂದು ಯೇಸು ಕ್ರಿಸ್ತನವರ ಆದ್ವಿ ಎಂಬುದಾಗಿ. ಆದ್ರೆ ಯೇಸು ಕ್ರಿಸ್ತನವರ ಹಾಗೆ ಕೂಡ ಐಗುಪ್ತ ದೇಶ ನಮ್ಮ ಒಳಗಡೆ ಇರಬಾರ್ದು ಎಂಬುದಾಗಿ. ಅವರು ಶರೀರ ಪ್ರಕಾರವಾಗಿ ಐಗುಪ್ತ ದೇಶವನ್ನ ಬಿಟ್ಟು ಬಂದಿದ್ದಾರೆ. ವಾಕ್ಯ ಹೇಳುತ್ತೆ ಅವರ ಮನಸ್ಸಿನ ಒಳಗಡೆ ಐಗುಪ್ತ ಇತ್ತು ಎಂಬುದಾಗಿ. ನಿಜವಾದ ಸ್ವತಂತ್ರ ಶರೀರಕ್ಕೆ ಬಿಡುಗಡೆ ಆಗುವಂತದ್ದಲ್ಲ, ಐಗುಪ್ತವನ್ನ ನಾವು ಬಿಟ್ಟು ಬರುವಂತದ್ದಲ್ಲ, ನಮ್ಮ ಮನಸ್ಸಿನ ಒಳಗಡೆ ಇರತಕ್ಕಂತ ಐಗುಪ್ತ ಬಿಟ್ಟು ಹೊರಗಡೆ ಹೋಗುವಂತದ್ದಾಗಿದೆ ನಿಜವಾದ ಸ್ವತಂತ್ರ ಎಂಬುದಾಗಿ. ನಮ್ಮ ದೇವರು ಶರೀರಕ್ಕೂ ಮತ್ತೆ ಮನಸ್ಸಿಗೂ ಆತ್ಮಕ್ಕೂ ಎಲ್ಲದಕ್ಕೂ ಸೇರಿ ಆತನು ಏನ್ ಮಾಡುವಂತವನಾಗಿದ್ದಾನೆ ಅಂದ್ರೆ ಸ್ವತಂತ್ರವನ್ನ ಕೊಡುವಂತವನಾಗಿದ್ದಾನೆ. ಅದಕ್ಕೆ ಗಲಾತ್ಯರಿಗೆ ಬರೆಯುವಾಗ ದೇವರು ಹೇಳ್ತಾರೆ ಏನಂತಂದ್ರೆ ಕ್ರಿಸ್ತ ಯೇಸುನಲ್ಲಿ ದೇವರು ನಮ್ಗೆ ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ಪ್ರಿಯರೇ, ನೀವೇನ್ ಮಾಡ್ಬೇಡಿ ಅಂದ್ರೆ ಮತ್ತೆ ಹೋಗಿ ಅದೇ ನೊಗದ ಒಳಗಡೆ ಸಿಕ್ಕಿ ಹಾಕಿಕೊಳ್ಬೇಡ್ರಿ ಎಂಬುದಾಗಿ. ದೇವರು ನಮ್ಮ ಶರೀರಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ವಾಕ್ಯದ ಪ್ರಕಾರವಾಗಿ ಆತನ ಸ್ವತಂತ್ರವನ್ನ ಕೊಡುವಂತವನಾಗಿದ್ದಾನೆ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದ ಸ್ತೋತ್ರ. ಲೂಕನ ಸುವಾರ್ತೆ 4ನೇ ಅಧ್ಯಾಯದ 1ನೇ ವಾಕ್ಯವಾಗಿ 4 ಅಧ್ಯಾಯ 1 ವಚನ. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಆ ದಿವಸಗಳಲ್ಲಿ ಆತನು ಏನೂ ತಿನ್ನಲಿಲ್ಲ. ಸಾಕು. ಅದರಲ್ಲಿ 14ನೇ ವಾಕ್ಯ 4:14.
ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆಮೆನ್. ಆತನ ಸುದ್ದಿಯು ಹೌದು. ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು. ವಾಕ್ಯ ಹೇಳುತ್ತೆ ಯೇಸು ಪರೀಕ್ಷೆಗಳನ್ನ ಒಳಗಾಗುವುದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಅಡವಿಗೆ ಹೋದರು ಎಂಬುದಾಗಿ. ಯಾರು ಅವ್ರನ್ನ ನಡೆಸಿಕೊಂಡು ಅಡವಿಗೆ ಹೋದ್ರು ಅಂತಂದ್ರೆ